ಗೌರಿಬಿದನೂರು ರಾಮಕೃಷ್ಣ ಶಾರದಾದೇವಿ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದ್ದು, ಈ ಶಾಲೆ ಆಡಳಿತ ಮಂಡಳಿಯಿಂದ ಪೋಷಕರಿಗೆ ಶನಿವಾರ ಕ್ರೀಡಾಕೂಟ ಆಯೋಜಿಸಿದ್ದರು ಎನ್ನಲಾಗಿದೆ. ಈ ವೇಳೆ ಪೆಂಡಾಲ್ ಹಾಕುವಾಗ ಹೈಟೆನ್ಷನ್ ಕಂಬಕ್ಕೆ ಪೆಂಡಾಲ್ ತಾಗಿ ಕೂಡಲೇ ವಿದ್ಯುತ್ ಪ್ರವಹಿಸಿ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಿಗೆ ಗಾಯಗಳಾಗಿದ್ದು, ಒಬ್ಬರು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಉಳಿದಂತೆ ವಿದ್ಯಾರ್ಥಿಗಳು ಸೇರಿ 12ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಡಿ ತುಂಬ ಬಂದ್ಬಿಡ್ತು ಜೋರಾಗಿ, ಅದು ಗಾಡಿ ಥರ ಮೇಲೆ ಎದ್ಬಿಡ್ತಾರೆ, ಬೀಳತ್ತಲ್ಲ ಅಂತ ಹಿಡ್ಕೊಳಕ್ಕೆ ಹೋದ್ವಿ. ನನ್ನ ಹೆಸರು ಚಂದ್ರಶೇಖರ್. ಫಂಕ್ಷನ್ ಪ್ರೋಗ್ರಾಮ್ ಇತ್ತು ಸ್ಕೂಲ್ ಹತ್ರ, ರಾಮಕೃಷ್ಣ ಲಾಸ್ಟ್ ಎಂಡಿಂಗ್ ಆಗೋಗ್ತಾ ಇತ್ತು. ಆ ಟೈಮಲ್ಲಿ ಪೆಂಡಲ್ ಮೇಲಕ್ಕೆ ಗಾಳಿ ಬಂತು, ಪೆಂಡಲ್ ಮೇಲಕ್ಕೆ ಹೋಯಿತು. ಹೈ ಟೆನ್ಷನ್ ಕೇಬಲ್ ಐತೆ, ಅದರಲ್ಲಿ ನಾವು ನೋಡ್ಕೊಂಡಿದ್ವಿ. ಅಲ್ಲಿ ಅದ್ರ ಕೆಳಗಡೆ ಇತ್ತು ಪೆಂಡಲ್ ಹಾಕೋದು. ಆದ್ಮೇಲೆ ಎದ್ದೋದವಾಗ ಕೆಳಗಡೆ ಬಿದ್ದೋಗ್ತಾ ಇತ್ತು, ಹುಡುಗರ ಮೇಲೆ ಬೀಳುತ್ತೆ ಅಂತ ನಾವು ಹಿಡ್ಕೊಂಡವಾಗ ಈ ಥರ. ಗೌರಿಬಿದನೂರು ತಾಲೂಕು ಹೊರವಲಯದ ಕಲ್ಲಂತರಾಯನ ಗುಡ್ಡದ ಬಳಿ ಇರುವ ಶಾಲೆಯಲ್ಲಿ ಘಟನೆ ನಡೆದಿದ್ದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿ ನಾಗೇನಹಳ್ಳಿ ನಿವಾಸಿ ರಾಘವೇಂದ್ರ ಮೃತ ದುರ್ದೈವಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಜೋರಾದ ಗಾಳಿಗೆ ಪೆಂಡಾಲ್ ಹಾರಿ ಹೈಟೆನ್ಷನ್ ಲೈನ್ಗೆ ತಗುಲಿ ಅವಘಡ ಸಂಭವಿಸಿದ್ದು, ಗಾಯಾಳುಗಳನ್ನು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾಮಂದಿರದಲ್ಲಿ ಇವತ್ತು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಶಾಮಿಯಾನ ಹಾಕಿ ಇದ್ದಂಥ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಂಥ ಸಂದರ್ಭದಲ್ಲಿ ಅದು ಶಾಮಿಯಾನ ಗಾಳಿಗಿರ್ಬೋದು ಅಥವಾ ಯಾವುದೇ ಅವ್ಯವಸ್ಥೆ ಗಾಳಿಗೆ ಆಗಿರಬೇಕಲ್ಲ, ನಿರ್ಲಕ್ಷ್ಯತೆಯಿಂದ ಅದು ಬಿದ್ದು 7 ಜನ ಪೋಷಕರು, ಟೀಚರ್ಸು 6 ಜನ ಇರಬೇಕಲ್ಲ, 6 ಜನ, ಆಮೇಲೆ ವಿದ್ಯಾರ್ಥಿಗಳು 4 ಜನ, ಈಗ ಸೇರಿ ಒಂದು 16ರಿಂದ 17 ಜನಕ್ಕೆ ಇಂಜುರೀಸ್ ಆಗಿದೆ. ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಇದು ಆಗಬಾರ್ದಾಗಿತ್ತು, ದುರ್ಘಟನೆ. ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆಗೆ ಅವಕಾಶ ಆಗದಂಗೆ ಆ ಶಾಲೆಯ ಯಾರು ಆಡಳಿತ ವರ್ಗ ಇದೆ ಅವ್ರನ್ನೂ ಕೂಡ ಈಗಾಗಲೇ ಕಸ್ಟಡಿ ತಗೊಂಡಿದ್ದಾರೆ. ಅವರು ಕೂಡ ಯಾವುದೇ ಶಾಲೆಯಲ್ಲಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಯಾವುದೇ ಯೂನಿಯನ್ ಡೇ ಮಾಡೋದಿರ್ಬೋದು, ಸ್ಪೋರ್ಟ್ಸ್ ಪ್ರೋಗ್ರಾಮ್ಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಶಾಮಿಯಾನಗಳು ಹಾಕೋದ ಜೊತೆಗೆ ಮುನ್ನೆಚ್ಚರಿಕೆನ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮುನ್ನೆಚ್ಚರಿಕೆ ತಗೊಂಡು ಯಾವುದೇ ಅನಾಹುತಕ್ಕೆ ಅವಕಾಶ ಆಗದಂಗೆ ಒಂದು ಎಚ್ಚರಿಕೆ ಮತ್ತು ಅವ್ರನ್ನ ಒಂದು ಮೆಸೇಜ್ ಹೋಗೋ ಥರ ನೋಡ್ಕೊಳ್ಳೋಕ್ಕೆ ಇನ್ನು ಮುಂದೆ ಇಂಥ ದುರ್ಘಟನೆ ಆಗದಂಗೆ ಆದಷ್ಟು ತಡೆಯೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲ ಸುತ್ತೋಲೆಯೂ ಕೂಡ ಶಿಕ್ಷಣಾಧಿಕಾರಿಗಳ ಮೂಲಕ ಸುತ್ತೋಲೆ ಕೂಡ ಎಲ್ಲ ಶಾಲೆಗೆ ಕಳಿಸ್ತೀವಿ. ಇನ್ನು ಸ್ಥಳಕ್ಕೆ ಗೌರಿಬಿದನೂರು ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲೋಕೇಶ್ ಕುಮಾರ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.